ನಮ್ಮ ಮೇಲೆ ಒಂದು ಯಾವುದೋ ಒಂದು ಶಕ್ತಿ ಇದೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಅದು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತದೆ. ನಮ್ಮ ದೇವರುಗಳ ಕೆಳಗಿಲ್ಲ, ನಾವು ನಂಬೋ ದೇವರುಗಳು ಮೇಲಿದ್ದಾರೆ ಅಂತ. ಅದರ ಅರ್ಥ ಏನು? ನೀನು ಮೇಲ್ಮುಖವಾಗಿ ಹೋಗು ಅಂತ ಒಂದು ನಂಬಿಕೆ ಇದೆ. 14 ಲೋಕಗಳಿದೆ ಅಂತ. ಕೆಳಗೆ 7 ಲೋಕಗಳಿದೆ, ಮೇಲೆ 7 ಲೋಕಗಳಿದೆ. ಓ ಮನುಷ್ಯ, ನೀನು ಮಧ್ಯಮ ಲೋಕದಲ್ಲಿದ್ದೀಯ. ಮನುಷ್ಯ, ನಿನಗೆ ಮಾತ್ರ ಸಾಧ್ಯ ಮೇಲಕ್ಕೆ ಹೋಗಬೇಕು ಕೆಳಕ್ಕೆ ಹೋಗಬೇಕು ನಿರ್ಧಾರ ಮಾಡೋದು ನಿನ್ನ ಕೈಲಿದೆ. ಕೆಳಗೆ ಹೋದರೆ ಅತಲ ಪತಲ ತಲಾತಲ ರಸಾತಲ ಅಂತಿದೆ, ಅಲ್ಲಿಗೆ ಹೋದರೆ ರಾಕ್ಷಸನಂತರ ಬದುಕ್ತೆ. ಅರ್ಥಾತ್ ಏನು? ಲೋಕಗಳಿದೆ ಅಂತಲೂ ಭಾವಿಸಬೇಡಿ. ನಿಮ್ಮ ಮನಸ್ಥಿತಿ ಕೆಳಗೆ ಹೋದಷ್ಟು ರಾಕ್ಷಸನಾಗ್ತೀಯ. ನೀನು ಮೇಲ್ಮುಖವಾಗಿ ಹೋಗು. ಭೂಲೋಕ, ಭುವರ್ಲೋಕ, ಸುವರ್ಲೋಕ ಅಂತೆಲ್ಲ ಇದೆ, ದೇವಲೋಕ, ಸತ್ಯಲೋಕ ಎಲ್ಲ ಇದೆ. ನೀನು ಮೇಲಕ್ಕೆ ಹೋಗು, ನೀನು ದೈವತ್ವಕ್ಕೆ ಇರಬಹುದು ಅಂತ. ನಮ್ಮ ಪರಂಪರೆ ಬಗ್ಗೆ ಆ ಮಾತು ಕೂಡ ಇದೆ. ಅಂದರೆ ದೇವರನ್ನು ನಂಬೋದು ಒಂದು ಕಡೆ ಆದರೆ ನೀವೇ ದೇವರು ಕೂಡ ಆಗಬಹುದು. ಹೌದು, ನಮ್ಮ ಶಿವಂ ಭೂತ್ವ ಶಿವಂ ಭಜೇತ್ ಅಂತ ಒಂದು ಮಾತಿದೆ. ಶಿವನನ್ನ ಭಜನೆ ಮಾಡ್ತಾ ಪೂಜೆ ಮಾಡ್ತಾ ಮಾಡ್ತಾ ನೀನೇ ಶಿವನಾಗಿ ಹೋಗು ಅಂತ.